ನಮಸ್ಕಾರ ಗೆಳೆಯರೇ, ಡಿ&ಎಸ್ ಫ್ಯಾಮಿಲಿ ಸ್ಟೋರೀಸ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದಿನ ನಮ್ಮ ಈ ವಿಶೇಷ ವಿಡಿಯೋದಲ್ಲಿ 60ನೇ ವಯಸ್ಸಿನ ನಂತರದ ಜೀವನವನ್ನು ಆರೋಗ್ಯಕರವಾಗಿ ಲವಲವಿಕೆಯಿಂದ ಹೇಗೆ ಕಳೆಯಬಹುದು ಎಂಬುದರ ಕುರಿತು ಸವಿಸ್ತಾರವಾಗಿ ಚರ್ಚಿಸೋಣ. ಅನೇಕರು ಅಂದುಕೊಳ್ಳುತ್ತಾರೆ, 60ರ ನಂತರ ಸ್ನಾಯುಗಳು ಕ್ಷೀಣಿಸುವುದು, ಮೂಳೆಗಳು ದುರ್ಬಲವಾಗುವುದು ಅಥವಾ ನಿದ್ದೆ ಬಾರದಿರುವುದು ವಯಸ್ಸಾದ ಲಕ್ಷಣ ಎಂದು. ಆದರೆ ಸತ್ಯವೇನೆಂದರೆ ಇವೆಲ್ಲವೂ ವಯಸ್ಸಿನ ಕಾರಣದಿಂದ ಅಲ್ಲ, ಬದಲಿಗೆ ನಾವು ಪಾಲಿಸುತ್ತಿರುವ ಕೆಲವು ತಪ್ಪು ಅಭ್ಯಾಸಗಳ ಪರಿಣಾಮ. ಇಂದು ನಾವು ಆಗಸ್ಟ್ 15 ಪ್ರಮುಖ ಅಭ್ಯಾಸಗಳನ್ನು ಹಂತಹಂತವಾಗಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಬೆಳಿಗ್ಗೆ ತಡವಾಗಿ ಎದ್ದೇಳುವುದು. ಅನೇಕರು ಕೆಲಸ ಇಲ್ಲ ಎಂದು ನೆಪ ಹೇಳಿ ಬೆಳಿಗ್ಗೆ 8 ಅಥವಾ 9 ಗಂಟೆಯವರೆಗೆ ಮಲಗುತ್ತಾರೆ. ಆದರೆ ಇದು ನಿಮ್ಮ ದೇಹದ ಜೈವಿಕ ಗಡಿಯಾರ ಅಥವಾ ಬಾಡಿ ಕ್ಲಾಕ್ ಅನ್ನು ಸಂಪೂರ್ಣವಾಗಿ ಹಾಳುಮಾಡುತ್ತದೆ. ಸೂರ್ಯನ ಮೊದಲ ಕಿರಣಗಳೊಂದಿಗೆ ಏಳುವುದರಿಂದ ದೇಹಕ್ಕೆ ನೈಸರ್ಗಿಕವಾಗಿ ವಿಟಮಿನ್ ಡಿ ಸಿಗುತ್ತದೆ. ಇದು ನಿಮ್ಮ ಮೂಳೆಗಳಿಗೆ ಅತ್ಯಗತ್ಯ. ಅಲ್ಲದೆ ಮುಂಜಾನೆಯ ಬೆಳಕು ಮೆದುಳಿನಲ್ಲಿ ಸೆರಟೋನಿನ್ ಎಂಬ ಸಂತೋಷದ ಹಾರ್ಮೋನ್ ಅನ್ನು ಬಿಡುಗಡೆ ಮಾಡುತ್ತದೆ. ನೀವು ತಡವಾಗಿ ಎದ್ದರೆ ಸ್ನಾಯುಗಳು ಆಲಸ್ಯದಿಂದ ಕೂಡಿರುತ್ತವೆ ಮತ್ತು ಹೃದಯದ ಮೇಲೆ ಒತ್ತಡ ಹೆಚ್ಚಾಗುತ್ತದೆ. ಆದ್ದರಿಂದ ಬೆಳಗಿನ ಜಾವ 5 ಗಂಟೆ 30 ನಿಮಿಷರಿಂದ ಬೆಳಗ್ಗೆ 6 ಗಂಟೆಯ ನಡುವೆ ಏಳುವ ಅಭ್ಯಾಸ ಮಾಡಿಕೊಳ್ಳಿ. ಎರಡನೆಯದಾಗಿ ಚಲನೆ ಇಲ್ಲದೆ ಹೆಚ್ಚು ಸಮಯ ಕುಳಿತುಕೊಳ್ಳುವುದು. ವಯಸ್ಸಾದವರಲ್ಲಿ ಕಾಣಿಸಿಕೊಳ್ಳುವ ಅತಿದೊಡ್ಡ ತಪ್ಪು ಎಂದರೆ ದಿನವಿಡೀ ಕುರ್ಚಿಯಲ್ಲಿ ಅಥವಾ ಸೋಫಾದಲ್ಲಿ ಟಿವಿ ನೋಡುತ್ತಾ ಕುಳಿತುಕೊಳ್ಳುವುದು. ನಿಮ್ಮ ದೇಹದ ವ್ಯವಸ್ಥೆ ಎಷ್ಟು ಹೆಚ್ಚು ಸಮಯ ನಿಷ್ಕ್ರಿಯವಾಗಿರುತ್ತದೋ ಅಷ್ಟು ಬೇಗ ಅದು ಜಡವಾಗುತ್ತದೆ. ಹೀಗೆ ಮಾಡುವುದರಿಂದ ರಕ್ತ ಪರಿಚಲನೆ ನಿಧಾನವಾಗುತ್ತದೆ. ಪರಿಣಾಮವಾಗಿ ಕಾಲುಗಳಲ್ಲಿ ಊತ, ನೋವು ಮತ್ತು ಸ್ನಾಯುಗಳ ಸೆಳೆತ ಉಂಟಾಗುತ್ತದೆ. ಪ್ರತಿ 30 ನಿಮಿಷಕ್ಕೊಮ್ಮೆ ಎದ್ದು ಕನಿಷ್ಠ 2 ರಿಂದ 3 ನಿಮಿಷ ಮನೆಯಲ್ಲೇ ಅಡ್ಡಾಡಿ. ಬೆಳಿಗ್ಗೆ ಮತ್ತು ಸಂಜೆ ಹಗುರವಾಗಿ ನಡೆಯುವ ಅಭ್ಯಾಸವಂತೂ ನಿಮಗೆ ಔಷಧಿಯಿದ್ದಂತೆ. ನೆನಪಿಡಿ, ನೀವು ಎಷ್ಟು ಹೆಚ್ಚಾಗಿ ನಡೆಯುತ್ತೀರೋ ಅಷ್ಟು ದೃಢವಾಗಿರುತ್ತೀರಿ. ಮೂರನೆಯದಾಗಿ ಮಧ್ಯಾಹ್ನದ ದೀರ್ಘ ನಿದ್ರೆ. ವಿಶ್ರಾಂತಿ ಬೇಕು ನಿಜ, ಆದರೆ ಮಧ್ಯಾಹ್ನ ಗಂಟೆಗಟ್ಟಲೆ ನಿದ್ರೆ ಮಾಡುವುದು ನಿಮ್ಮ ದೇಹದ ಲಯವನ್ನು ಹಾಳುಮಾಡುತ್ತದೆ. ಇದು ನಿಮ್ಮ ರಾತ್ರಿಯ ನಿದ್ರೆಯನ್ನು ಕಸಿದುಕೊಳ್ಳುತ್ತದೆ. ರಾತ್ರಿ ಸರಿಯಾಗಿ ನಿದ್ರೆ ಮಾಡದಿದ್ದರೆ ಮರುದಿನ ಇಡೀ ದಿನ ಸುಸ್ತು ಮತ್ತು ಕಿರಿಕಿರಿ ಉಂಟಾಗುತ್ತದೆ. ಮಧ್ಯಾಹ್ನ ಕೇವಲ 20 ರಿಂದ 30 ನಿಮಿಷಗಳಷ್ಟು ಮಾತ್ರ ಅಲ್ಪವಿರಾಮ ಅಥವಾ ನಿದ್ರೆ ಮಾಡಿ. ಹೀಗೆ ಮಾಡುವುದರಿಂದ ನಿಮ್ಮ ಜೀರ್ಣಶಕ್ತಿ, ಸ್ಮರಣಶಕ್ತಿ ಮತ್ತು ರೋಗ ನಿರೋಧಕ ಶಕ್ತಿ ಸುಧಾರಿಸುತ್ತದೆ. ನಾಲ್ಕನೆಯದಾಗಿ ಸ್ಕ್ರೀನ್ ಟೈಮ್ ಅಂದರೆ ಟಿವಿ ಮತ್ತು ಮೊಬೈಲ್ ಫೋನ್ ಬಳಕೆ. ಇಂದಿನ ದಿನಗಳಲ್ಲಿ ವೃದ್ಧರು ಕೂಡ ಮೊಬೈಲ್ನಲ್ಲಿ ಮುಳುಗಿದ್ದಾರೆ. ದಿನವಿಡೀ ಯೂಟ್ಯೂಬ್ ನೋಡುವುದು ಅಥವಾ ಟಿವಿ ನೋಡುವುದರಿಂದ ಕಣ್ಣಿನ ದೃಷ್ಟಿ ಕಡಿಮೆಯಾಗುತ್ತೆ, ಮೆದುಳಿನ ಮೇಲೆ ಅತಿಯಾದ ಒತ್ತಡ ಬೀಳುತ್ತೆ ಮತ್ತು ನಿದ್ದೆ ಹಾಳಾಗುತ್ತದೆ. 60ರ ನಂತರ ಸ್ಕ್ರೀನ್ ಟೈಮ್ ಅನ್ನು ದಿನಕ್ಕೆ 2 ಗಂಟೆಗಿಂತ ಹೆಚ್ಚಾಗದಂತೆ ನೋಡಿಕೊಳ್ಳಿ. ಬದಲಿಗೆ ಹಳೆಯ ಹವ್ಯಾಸಗಳನ್ನು ಮರುಕಳಿಸಿ, ಧಾರ್ಮಿಕ ಗ್ರಂಥಗಳನ್ನು ಓದಿ ಅಥವಾ ನಿಮ್ಮ ಮೊಮ್ಮಕ್ಕಳೊಂದಿಗೆ ಸಮಯ ಕಳೆಯಿರಿ. ಈ ಚಿಕ್ಕ ಬದಲಾವಣೆಗಳು ನಿಮ್ಮ ಜೀವನದ ಗುಣಮಟ್ಟವನ್ನು ಅದೆಷ್ಟು ಹೆಚ್ಚಿಸುತ್ತವೆ ಎಂದರೆ ನೀವೇ ಆಶ್ಚರ್ಯಪಡುತ್ತೀರಿ. ಮುಂದಿನದಾಗಿ ನಮ್ಮ ಆಹಾರ ಪದ್ಧತಿಯಲ್ಲಿ ನಾವು ಮಾಡುವ ತಪ್ಪುಗಳು. ಅನೇಕ ಹಿರಿಯರು ವಯಸ್ಸಾಗಿದೆ, ಹಸಿವಿಲ್ಲ ಎಂದು ಅಥವಾ ಅನಾರೋಗ್ಯ ಬಾರದಿರಲಿ ಎಂದು ತೀರಾ ಕಡಿಮೆ ತಿನ್ನುತ್ತಾರೆ ಅಥವಾ ಹಸಿವಿನಿಂದ ಇರುತ್ತಾರೆ. ಆದರೆ ವಾಸ್ತವದಲ್ಲಿ ಈ ಅಭ್ಯಾಸವೇ ದುರ್ಬಲತೆಯನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. 60 ವರ್ಷಗಳ ನಂತರ ನಿಮ್ಮ ದೇಹಕ್ಕೆ ಪ್ರೋಟೀನ್, ಕ್ಯಾಲ್ಸಿಯಂ ಮತ್ತು ಕಬ್ಬಿಣದ ಸತ್ವಗಳ ಅವಶ್ಯಕತೆ ಯುವಕರಿಗಿಂತ ಹೆಚ್ಚಿರುತ್ತದೆ. ಕೇವಲ ರೊಟ್ಟಿ ಅಥವಾ ತರಕಾರಿಗಳ ಮೇಲೆ ಅವಲಂಬಿತರಾಗಬೇಡಿ. ನಿಮ್ಮ ಆಹಾರದಲ್ಲಿ ಹಾಲು, ಮೊಸರು, ಬೇಳೆಕಾಳುಗಳು, ಹೆಸರುಬೇಳೆ ಮತ್ತು ಹಸಿರು ತರಕಾರಿಗಳನ್ನು ಕಡ್ಡಾಯವಾಗಿ ಸೇರಿಸಿಕೊಳ್ಳಿ. ಆಹಾರ ಹಗುರವಾಗಿರಲಿ ಆದರೆ ಪೌಷ್ಟಿಕವಾಗಿರಲಿ. ಇದರ ಜೊತೆಗೆ ಪದೇ ಪದೇ ಚಹಾ ಅಥವಾ ಕಾಫಿ ಕುಡಿಯುವ ಅಭ್ಯಾಸ. ದಿನಕ್ಕೆ 5-6 ಬಾರಿ ಚಹಾ ಕುಡಿಯುವುದರಿಂದ ತಕ್ಷಣಕ್ಕೆ ಶಕ್ತಿ ಸಿಕ್ಕಿದಂತೆ ಭಾಸವಾಗಬಹುದು, ಆದರೆ ಇದು ನಿಮ್ಮ ಆರೋಗ್ಯದ ಶತ್ರು. ಕೆಫೀನ್ ನಿಮ್ಮ ಮೂಳೆಗಳಿಂದ ಕ್ಯಾಲ್ಸಿಯಂ ಅನ್ನು ಹೊರಹಾಕುತ್ತದೆ. ಇದು ಮೂಳೆಗಳ ಸವೆಯುವಿಕೆಗೆ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣವಾಗುತ್ತದೆ. ದಿನಕ್ಕೆ 2 ಅಥವಾ 3 ಬಾರಿಗಿಂತ ಹೆಚ್ಚು ಚಹಾ ಅಥವಾ ಕಾಫಿ ಕುಡಿಯಬೇಡಿ. ಅದರ ಬದಲು ಬೆಚ್ಚಗಿನ ನೀರು, ನಿಂಬೆ ಪಾನಕ ಅಥವಾ ಗಿಡಮೂಲಿಕೆ ಚಹಾವನ್ನು, ಹರ್ಬಲ್ ಟೀ ಪ್ರಯತ್ನಿಸಿ. ಹಾಗೆಯೇ ರಾತ್ರಿ ಭಾರೀ ಊಟ ಮಾಡುವ ತಪ್ಪು. ಅನೇಕರು ರಾತ್ರಿ ಹೊಟ್ಟೆ ತುಂಬಾ ಊಟ ಮಾಡಿ ತಕ್ಷಣ ಮಲಗುತ್ತಾರೆ. ಇದು ಅತ್ಯಂತ ಅಪಾಯಕಾರಿ ಅಭ್ಯಾಸ. ರಾತ್ರಿ ಸಮಯದಲ್ಲಿ ಜೀರ್ಣಕ್ರಿಯೆ ಸಹಜವಾಗಿಯೇ ನಿಧಾನವಾಗಿರುತ್ತದೆ. ಆದ್ದರಿಂದ ಭಾರವಾದ ಊಟದಿಂದ ಗ್ಯಾಸ್,
ಆಮ್ಲೀಯತೆ ಮತ್ತು ರಕ್ತದ ಸಕ್ಕರೆಯ ಮಟ್ಟದಲ್ಲಿ ಏರಿಳಿತ ಉಂಟಾಗುತ್ತದೆ. ಸಂಜೆ 7 ಗಂಟೆಯ ಒಳಗೆ ದಲಿಯಾ, ಹೆಸರುಬೇಳೆ ಕಿಚಡಿ ಅಥವಾ ತರಕಾರಿಗಳ ಸೂಪ್ನಂತಹ ಹಗುರವಾದ ಆಹಾರವನ್ನು ಸೇವಿಸಿ. ಇನ್ನು ಮದ್ಯಪಾನ ಮತ್ತು ತಂಬಾಕಿನ ವಿಷಯಕ್ಕೆ ಬಂದರೆ, ಯಾವುದೇ ಪ್ರಮಾಣದ ಮದ್ಯ ಅಥವಾ ಸಿಗರೇಟ್ ಈ ವಯಸ್ಸಿನಲ್ಲಿ ವಿಷದಂತೆ ಕೆಲಸ ಮಾಡುತ್ತದೆ. ನಿಮ್ಮ ದೇಹವು ತನ್ನನ್ನು ತಾನು ಶುದ್ಧೀಕರಿಸುವ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತಿರುತ್ತದೆ. ಅಂತಹ ಸಮಯದಲ್ಲಿ ಇವು ಯಕೃತ್ತನ್ನು, ಲಿವರ್ ದುರ್ಬಲಗೊಳಿಸುತ್ತವೆ ಮತ್ತು ರಕ್ತದೊತ್ತಡವನ್ನು ಹೆಚ್ಚಿಸುತ್ತವೆ. ದೀರ್ಘ ಆಯುಷ್ಯ ಬೇಕೆಂದರೆ ಇವುಗಳಿಂದ ಇಂದೇ ಸಂಪೂರ್ಣವಾಗಿ ದೂರವಿರಿ. ಕೊನೆಯದಾಗಿ ದಿನವಿಡೀ ನೀರು ಕುಡಿಯುವುದನ್ನು ಮರೆಯದಿರಿ. 60ರ ನಂತರ ಬಾಯಾರಿಕೆ ಕಡಿಮೆಯಾಗುತ್ತದೆ, ಆದರೆ ದೇಹಕ್ಕೆ ನೀರಿನ ಅವಶ್ಯಕತೆ ಮಾತ್ರ ಮೊದಲಿನಂತೆಯೇ ಇರುತ್ತದೆ. ನೀವು ದಿನಕ್ಕೆ ಕೇವಲ 3-4 ಗ್ಲಾಸ್ ನೀರು ಕುಡಿದರೆ ರಕ್ತ ಗಟ್ಟಿಯಾಗುತ್ತದೆ ಮತ್ತು ಮಲಬದ್ಧತೆಯ ಸಮಸ್ಯೆ ಕಾಡುತ್ತದೆ. ದಿನಕ್ಕೆ ಕನಿಷ್ಠ 8 ಗ್ಲಾಸ್ ನೀರು ಕುಡಿಯಿರಿ. ಅದರಲ್ಲಿಯೂ ಬೆಚ್ಚಗಿನ ನೀರು ಕುಡಿಯುವುದು ನಿಮ್ಮ ಜೀರ್ಣಕ್ರಿಯೆಗೆ ಮತ್ತು ಕೀಲು ನೋವು ಕಡಿಮೆ ಮಾಡಲು ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಅಂತಿಮವಾಗಿ, ನಮ್ಮ ದೈಹಿಕ ಆರೋಗ್ಯದಷ್ಟೇ ಮುಖ್ಯವಾದುದು ನಮ್ಮ ಮಾನಸಿಕ ಆರೋಗ್ಯ. ಅನೇಕ ಹಿರಿಯರು ಹಳೆಯ ಜಗಳಗಳು, ಅಪವಾದಗಳು ಅಥವಾ ದುಃಖದ ಘಟನೆಗಳನ್ನು ಮನಸ್ಸಿನಲ್ಲಿಯೇ ಇಟ್ಟುಕೊಂಡು ಕೊರಗುತ್ತಿರುತ್ತಾರೆ. ಆದರೆ ನೆನಪಿಡಿ, ಈ ಮಾನಸಿಕ ಒತ್ತಡವು ಯಾವುದೇ ದೈಹಿಕ ಕಾಯಿಲೆಗಿಂತ ವೇಗವಾಗಿ ನಿಮ್ಮನ್ನು ದುರ್ಬಲಗೊಳಿಸುತ್ತದೆ. ಇದು ರಕ್ತದೊತ್ತಡವನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಕುಗ್ಗಿಸುತ್ತದೆ. ಆದ್ದರಿಂದ ಹಳೆಯ ವಿಷಯಗಳನ್ನು ಮರೆಯಲು ಕಲಿಯಿರಿ. ಪ್ರಾರ್ಥನೆ ಮಾಡಿ, ಧ್ಯಾನದಲ್ಲಿ ತೊಡಗಿಸಿಕೊಳ್ಳಿ ಮತ್ತು ನಿಮ್ಮ ಮನಸ್ಸನ್ನು ಶಾಂತವಾಗಿಡಿ. ಸಂತೋಷವಾಗಿರುವುದೇ ಅತ್ಯುತ್ತಮ ಔಷಧ. ಇನ್ನೊಂದು ಮುಖ್ಯ ವಿಷಯವೆಂದರೆ ನಮ್ಮ ದೇಹದ ಅಂಗಗಳನ್ನು ನಿರ್ಲಕ್ಷಿಸುವುದು. ವಿಶೇಷವಾಗಿ ಕಾಲುಗಳ ಆರೈಕೆಯನ್ನು ಗಮನಿಸಿ. ಪ್ರತಿದಿನ ಕಾಲುಗಳನ್ನು ಸ್ವಚ್ಛಗೊಳಿಸಿ ಎಣ್ಣೆಯಿಂದ ಮಸಾಜ್ ಮಾಡಿ. ಬೆಚ್ಚಗಿನ ಉಪ್ಪು ನೀರಿನಲ್ಲಿ ಕಾಲುಗಳನ್ನು ನೆನೆಸಿಡುವುದರಿಂದ ಆಯಾಸ ಕಡಿಮೆಯಾಗುತ್ತದೆ. ಹಾಗೆಯೇ ಯಾವುದೇ ವೈದ್ಯಕೀಯ ಸಲಹೆಯಿಲ್ಲದೆ ಸ್ವಂತವಾಗಿ ಕ್ಯಾಲ್ಸಿಯಂ ಅಥವಾ ಮಲ್ಟಿವಿಟಮಿನ್ ಸಪ್ಲಿಮೆಂಟ್ಸ್ ತೆಗೆದುಕೊಳ್ಳುವ ತಪ್ಪು ಮಾಡಬೇಡಿ. ಇದು ನಿಮ್ಮ ಕಿಡ್ನಿ ಅಥವಾ ಹೊಟ್ಟೆಯ ಮೇಲೆ ಅಡ್ಡಪರಿಣಾಮ ಬೀರಬಹುದು. ಯಾವುದೇ ಔಷಧಿಯಾಗಲಿ ವೈದ್ಯರ ಮಾರ್ಗದರ್ಶನದಲ್ಲೇ ತೆಗೆದುಕೊಳ್ಳಿ. ಜೊತೆಗೆ ಸೂರ್ಯನ ಬೆಳಕನ್ನು ಸಂಪೂರ್ಣವಾಗಿ ತಪ್ಪಿಸಬೇಡಿ. ಪ್ರತಿದಿನ 15ರಿಂದ 20 ನಿಮಿಷ ಮೃದುವಾದ ಬಿಸಿಲಿನಲ್ಲಿ ಕುಳಿತುಕೊಳ್ಳಿ. ಇದು ವಿಟಮಿನ್ ಡಿ ಪಡೆಯಲು ಸುಲಭವಾದ ಮತ್ತು ಉತ್ತಮವಾದ ಮಾರ್ಗ. ಮತ್ತು ಕೊನೆಯದಾಗಿ, ಒಂಟಿತನವನ್ನು ದೂರವಿಡಿ. ಸ್ನೇಹಿತರೊಂದಿಗೆ ಸಂಪರ್ಕದಲ್ಲಿರಿ, ನೆರೆಹೊರೆಯವರೊಂದಿಗೆ ಮಾತನಾಡಿ, ದೇವಾಲಯಗಳಿಗೆ ಹೋಗಿ ಅಥವಾ ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸಿ. ಒಂಟಿತನ ಖಿನ್ನತೆಗೆ ದಾರಿ ಮಾಡಿಕೊಡುತ್ತದೆ. ಗೆಳೆಯರೇ, ಮುಪ್ಪು ಎಂಬುದು ಯಾವುದೋ ಒಂದು ಕಾಯಿಲೆಯಲ್ಲ, ಅದು ನಿಮ್ಮ ಇಡೀ ಜೀವನದ ಅನುಭವಗಳೊಂದಿಗೆ ನೀವು ಹೊಸದಾಗಿ ಆರಂಭಿಸಬಹುದಾದ ಒಂದು ಅದ್ಭುತ ಅವಕಾಶ. 2ನೇ ಅವಕಾಶದಂತೆ ಇದನ್ನು ಬಳಸಿ. ಇಂದೇ ಈ ಅಭ್ಯಾಸಗಳನ್ನು ಬಿಟ್ಟುಬಿಡಿ. ಬೆಳಗಿನ ಜಾವ ಎದ್ದು ಸ್ವಲ್ಪ ನಡೆದಾಡಿ, ಪೌಷ್ಟಿಕ ಆಹಾರ ಸೇವಿಸಿ ಮತ್ತು ಯಾವಾಗಲೂ ನಗುತ್ತಾ ಇರಿ. ನಿಮ್ಮ ದೇಹ 60ನೇ ವಯಸ್ಸಿನಲ್ಲೂ 30ರ ಯುವಕರಂತೆ ಚುರುಕಾಗಿರಬಹುದು. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ಡಿ&ಎಸ್ ಫ್ಯಾಮಿಲಿ ಸ್ಟೋರೀಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪೋಷಕರು ಮತ್ತು ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ತಪ್ಪದೇ ಹಂಚಿಕೊಳ್ಳಿ. ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಆರೋಗ್ಯವಾಗಿರಿ ಮತ್ತು ಸದಾ ಸಂತೋಷವಾಗಿರಿ. ವಿಡಿಯೋವನ್ನು ಕೊನೆಯವರೆಗೆ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.